ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೋನಿಕಾಸ್ ವರ್ಣಾಸ್ ವರ್ಲ್ಡ್. ಇದೇನಪ್ಪ ಇಷ್ಟು ಕಲರ್ಫುಲ್ ಆಗಿರೋ ರಂಗೋಲಿಯಿಂದ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಹೌದು, ಮತ್ತೆ ಯಾವ ಹಬ್ಬ ಆಚರಣೆ ಮಾಡ್ತಿದ್ದೀರಪ್ಪ ಅಂತನ? ಇಲ್ಲ, ಇದು ಹಬ್ಬ ಅಲ್ಲ. ಸೊ ಹಬ್ಬದ ವಾತಾವರಣನೇ ತುಂಬಿರೋ ಅಂಥ ಮನೆಯಲ್ಲಿ ಇನ್ನೊಂದು ಮಂಗಳ ಕಾರ್ಯ ನಡೀತಾ ಇದೆ. ಸೊ ಆ ಮಂಗಳ ಕಾರ್ಯದ ಇದು ಇನ್ನು ಈಗ ಶುರು ಆಗಿದೆ. ಸೊ ಅದರ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಈ ವ್ಲಾಗ್ ಏನು ವಿಶೇಷ, ಏನು ಫಂಕ್ಷನ್ನು, ಏನು ಎತ್ತ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ವ್ಲಾಗ್ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಿರಾ. ಸೊ ದಟ್ ನನ್ನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರ ನೋಡ್ತಾ ಇರೋರು ಪ್ಲೀಸ್ ಇವತ್ತೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇರೋವಂಥ ಒಂದೊಂದು ಶಾಸ್ತ್ರ, ನಿಯಮ, ಪದ್ಧತಿ ಎಲ್ಲ ಎಷ್ಟು ಚಂದ ಅಲ್ಲ. ಅದ್ರ ಹಿಂದೆ ಇರೋ ಕಾರಣ ತಿಳ್ಕೊಂಡ್ರೆ ಎಷ್ಟು ಅರ್ಥಬದ್ಧವಾಗಿದೆ ಅಂತ ಅನ್ಸತ್ತೆ. ಇಲ್ಲೇ ನೀವು ನೋಡ್ತಾ ಇರೋ ಹಾಗೆ 5 ಜನ ಮುತ್ತೈದೆಯರು ಸೇರಿಕೊಂಡು ಎಣ್ಣೆ ಶಾಸ್ತ್ರ ನಡೆಸ್ಕೊಡ್ತಾ ಇದ್ದಾರೆ. ಸೊ ಇದು ಬೆಳಗಿನ ಜಾವ 5:30 ಮಾಡ್ತಿರೋವಂಥ ಶಾಸ್ತ್ರ. ಆ್ಯಂಡ್ ಇದೆಲ್ಲದಕ್ಕೂ ಮೊದಲಿಗೆ ನಾನು ಈ ಫಂಕ್ಷನ್ ಏನು, ಎಲ್ಲಿ, ಯಾರ ಮನೆ, ಏನು ಫಂಕ್ಷನು, ಈ ಡೀಟೇಲ್ಸ್ ಬಗ್ಗೆ ಮಾತಾಡೋಣ ಬನ್ನಿ. ಈ ಫಂಕ್ಷನ್ ನಡೀತಿರೋದು ನನ್ನ ಹಸ್ಬೆಂಡ್ ಅವರ ಅಕ್ಕನ ಮನೆಯಲ್ಲಿ. ಸೊ ಈಗ ನೀವಿಲ್ಲಿ ನೋಡ್ತಾ ಇರೋದು ನನ್ನ ಹಸ್ಬೆಂಡ್ ಅವರ ಅಕ್ಕ ಮತ್ತು ಭಾವ. ಆ್ಯಂಡ್ ಅಲ್ಲಿ ಕೂತಿರೋಂಥ ಹುಡುಗಿ ಬಂದು ಅವರ ದೊಡ್ಡ ಮಗಳು. ಈಗ ಈ ಹುಡುಗಿದೆ ನಿಶ್ಚಿತಾರ್ಥ ಕಾರ್ಯಕ್ರಮ ನಡೀತಾ ಇರೋದು. ಸೊ ಆ ನಿಶ್ಚಿತಾರ್ಥದ ಕಾರ್ಯಕ್ರಮದ ಸಲುವಾಗಿ ಇಲ್ಲಿ ಈಗ ಮೊದಲನೇ ಶಾಸ್ತ್ರ ಶುರುವಾಗಿದೆ. ಎಣ್ಣೆ ಶಾಸ್ತ್ರ ಆಯಿತು. ಮನೆಯಲ್ಲಿ ಎಲ್ರದ್ದು ಸ್ನಾನ ಆಗಿ ಮನೆ ಎಲ್ಲ ಶುದ್ಧ ಮಾಡಿಕೊಂಡು ದೇವ್ರ ಪೂಜೆ ಮುಗಿಸ್ಕೊಂಡು ಈಗ ನಾವು ಹೊರಡೋಕ್ಕೆ ರೆಡಿಯಾಗಿದ್ದೀವಿ. ಸೊ ಈ ಎಂಗೇಜ್ಮೆಂಟ್ ಫಂಕ್ಷನ್ ಬಂದು ನಡೆದಿದ್ದು ನವೆಂಬರ್ 17ನೇ ತಾರೀಕು ಭಾನುವಾರದ ದಿನ. ಎಂಗೇಜ್ಮೆಂಟ್ ಆರ್ಗನೈಸ್ ಮಾಡಿದ್ದು ಬಂದು ದೊಡ್ಡಬಳ್ಳಾಪುರದಲ್ಲಿರುವಂಥ ಫಿಯೋರಿ ರೆಸಾರ್ಟ್ನಲ್ಲಿ. ಸೊ ಹಾಗಾಗಿ ನಾವು ಮನೆಯಿಂದ ಟ್ರಾವೆಲ್ ಮಾಡೋಕ್ಕೆ ಆ್ಯಂಡ್ ನಾವೆಲ್ಲ ರಿಲೇಟಿವ್ಸು ಅಲ್ಲಿಗೆ ರೀಚ್ ಆಗೋಕ್ಕೆ ಗಾಡಿ ಬುಕ್ ಮಾಡ್ಕೊಂಡಿದ್ವಿ. ಒಂದು ಮಿನಿ ಬಸ್, ಹಾಗೆ ಒಂದು 4 ಸೀಟರ್ ಒಂದು ಕಾರು. ಸೊ ಆ ಕಾರ್ ಮತ್ತು ಗಾಡಿ ಪೂಜೆ ಮುಗಿಸ್ಕೊಂಡು ನಾವು ಇಲ್ಲಿ ಮನೆ ಪಕ್ಕದಲ್ಲೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ನಮಸ್ಕಾರ ಹಾಕ್ಕೊಂಡು ಗಾಡಿ ಪೂಜೆ ಮುಗಿಸ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಗೊತ್ತಲ್ಲ, ಫಂಕ್ಷನ್ ಅಂದಮೇಲೆ ರೆಡಿ ಆಗೋಕ್ಕೆ ಎಷ್ಟೇ ಬೇಗ ರೆಡಿ ಆಗಬೇಕು ಅಂದ್ಕೊಂಡ್ರು ಟೈಮಿಗೆ ರೆಡಿ ಆಗೋಕ್ಕಾಗೋದಿಲ್ಲ. ಸೊ ನಮ್ಮದು ಹಾಗೆ ಆಯಿತು. ಅಂದ್ಕೊಂಡಿದ್ದಕ್ಕಿಂತ 1/2 ಅವರ್ to 45 ಮಿನಿಟ್ಸ್ ಒಂಚೂರು ಡಿಲೇ ಆಯಿತು. ನಾವು ಬೆಳಿಗ್ಗೆ 6:30 ಒಳಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ. 1/2 ಅವರ್ ಲೇಟ್ ಆದರೂ ನಾವು ಆರಾಮಾಗಿ ಸೇಫಾಗಿ ಜರ್ನಿ ಮುಗಿಸ್ಕೊಂಡು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ಸೊ ಹೀಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಬನ್ನಿ ನೋಡೋಣ. ಹೀಗೆ ಥ್ರೂ ಔಟ್ ದ ಜರ್ನಿ ಮಸ್ತ್ ಕುಣ್ಕೊಂಡು ಡ್ಯಾನ್ಸ್ ಹಾಕ್ಕೊಂಡು ಬೇಕಾಗಿರೋಂಥ ಸಾಂಗ್ಸ್ ಹಾಕ್ಕೊಂಡು ಸ್ಟೆಪ್ಸ್ ಹಾಕ್ಕೊಂಡು ನಿಂತ್ಕೊಂಡು ಡ್ಯಾನ್ಸ್ ಮಾಡೋರು ಖುಷಿಯಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡಿದ್ರು, ಕೂತ್ಕೊಂಡು ಡ್ಯಾನ್ಸ್ ಮಾಡೋ ಅಂತ ನಮ್ಮವರು ಕೂತಿದ್ದಲ್ಲೇ ಸ್ಟೆಪ್ಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿ ನಮ್ಮ ಜರ್ನಿ ಎಂಜಾಯ್ ಮಾಡಿಕೊಂಡು ನಾವು ಹೋದ್ವಿ. ನಮ್ಮ ಜರ್ನಿ ಆಲ್ಮೋಸ್ಟ್ 1.5 to 1 hour 45 ಮಿನಿಟ್ಸ್ ಇತ್ತು. ಯಾಕಂದರೆ ದೊಡ್ಡಬಳ್ಳಾಪುರ ರೀಚ್ ಆಗೋಷ್ಟರಲ್ಲಿ. ಬಟ್ ಬೆಳಿಗ್ಗೆ ಆಗಿದ್ದರಿಂದ ಅಷ್ಟೇನು ಟ್ರಾಫಿಕ್ ಅನಿಸ್ಲಿಲ್ಲ. ನಾವು ಬೇಗ ಟೈಮ್ಗೆ ರೀಚ್ ಆದ್ವಿ. ಕುಣಿಯೋಕ್ಕೆ, ಕುಪ್ಪಳಿಸೋಕ್ಕೆ, ಖುಷಿ ಪಡೋಕ್ಕೆ ಯಾವ ವಯಸ್ಸಿನ ಮಿತಿನೂ ಇಲ್ಲ. ನೀವಿಲ್ಲಿ ನೋಡ್ತಿರೋ ಹಾಗೆ ಈಗ ನೋಡಿ, ಚಿಕ್ಕವರಿಂದ ದೊಡ್ಡವ್ರವರೆಗೂ ಹೇಗೆ ಮನಸಾರೆ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಲ್ವಾ.
ಕಾಳಿದಾಸನ ಕಾಳಿದಾಸನ ನಾನು ನಟ್ಟ ಇದೇ ನೋಡಿ ರೆಸಾರ್ಟು, ಫಿಯೋರಿ ರೆಸಾರ್ಟ್, ದೊಡ್ಡಬಳ್ಳಾಪುರ ಡಿಸ್ಟ್ರಿಕ್ಟ್. ಸೊ ನಾವು ಬಂದು ಎಂಟ್ರಿ ಆಗಿದ್ದೀವಿ. ಎಂಟ್ರಿ ಆಗ್ತಿದ್ದಂಗೆ ಹುಡುಗಿಯ ಸೋದರತ್ತೆ ಅಂದರೆ ತಂದೆಯ ತಂಗಿ ಹುಡುಗಿಗೆ ಹೇಳಿದ್ರಂತೆ ಬರ್ತಾ ಇದ್ದಂಗೆ ನಿಂಗೊಂದು ಸರ್ಪ್ರೈಸ್ ಇದೆ ಅಂತ. ಸೊ ಅವಳು ಏನಿರ್ಬೋದು ಅಂತ ತುಂಬ ಕ್ಯೂರಿಯಸ್ ಆಗಿದ್ಲು. ಸೊ ಬರ್ತಾ ಇದ್ದಂಗೆ ಅದೇನು ಅಂತ ತಿಳಿತು. ಏನಪ್ಪ ಅಂತಂದರೆ ಹುಡುಗಿ ಫ್ಯಾಮಿಲಿಗೆ ಅರ್ಶಿನ ಕುಂಕುಮ ಕೊಟ್ಟು ಕೈಗೆ ಬೊಕ್ಕೆ ಕೊಟ್ಟು ಒಂದು ಗ್ರ್ಯಾಂಡ್ ವೆಲ್ಕಮ್ ಮಾಡ್ಕೊಂಡ್ರು. ಸೊ ಅದೊಂಥರ ಶುಭ ಸೂಚನೆ ಅಂತಲೇ ಹೇಳ್ಬೋದು. ಸೊ ನಮಗೆ ಎಂಗೇಜ್ಮೆಂಟ್ ಜರ್ನಿ ಸ್ಟಾರ್ಟ್ ಆಗಿದೆ ಇಲ್ಲಿಂದ. ಸೊ ಇದೊಂದು ಗ್ರೀನ್ ಸಿಗ್ನಲಿಂದ ಎಂಗೇಜ್ಮೆಂಟ್ ಜರ್ನಿ ಸ್ಟಾರ್ಟ್ ಆಗಿದ್ದು ನಮಗೆ ತುಂಬ ಖುಷಿ ಆಯಿತು. ಸೊ ನಾವು ಹುಡುಗಿ ಮನೆ ಕಡೆಯವರು ಹೋಗಿ ಸ್ಪಾಟ್ಗೆ ರೀಚ್ ಆಗಿದ್ದ 20 to 30 ಮಿನಿಟ್ಸ್ ಒಳಗೆ ಹುಡುಗನ ಮನೆ ಕಡೆಯವರು ಬಂದರು. ಸೊ ಹುಡುಗನ್ನ ಕೂಡ ನಾವು ವೆಲ್ಕಮ್ ಮಾಡ್ಕೊಂಡ್ವಿ. ಎಲ್ಲ ಕಡೆ ಇರೋ ಹಾಗೆ ಹುಡುಗನ ಮನೆ ಕಡೆಯವ್ರಿಗೆ ಏನು ಉಪಚಾರಗಳನ್ನು ಮಾಡಬೇಕೋ ಉಪಚಾರಗಳನ್ನು ಮಾಡಿ ಅವ್ರನ್ನ ಬರಮಾಡ್ಕೊಂಡ್ವಿ. ಆ ಹುಡುಗಿ ತಂದೆ ತಾಯಿ ಕೈಯಿಂದ ಹುಡುಗನಿಗೆ ಕುಂಕುಮ ಇಡಿಸಿ ಕೈಗೆ ತಾಂಬೂಲ ಕೊಟ್ಟು ಹೂವಿನ ಹಾರ ಹಾಕಿಸಿ, ಹಾಗೆ ಹುಡುಗನ ಕಡೆ ದೊಡ್ಡವರಾಗಿರೋರಿಗೆ ಎಲ್ರಿಗೂ ಹೂವಿನ ಹಾರಗಳು ಹಾಕಿ ಹೆಂಗಸರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ನಾವು ಒಳ್ಳೆ ಉಪಚಾರ ಮಾಡಿ ಪೌರೋಹಿತರ ಸಮ್ಮುಖದಲ್ಲಿ ಹುಡುಗನ ಮನೆ ಕಡೆಯವ್ರನ್ನ ಒಳಗಡೆ ಬರಮಾಡ್ಕೊಂಡ್ವಿ. ಸೊ ಹಿಂಗೆ ಅವ್ರನ್ನ ಬರಮಾಡ್ಕೊಂಡು ರೂಮ್ ವ್ಯವಸ್ಥೆ ಮಾಡಿಕೊಟ್ಟು ನಮ್ಮ ಮುಂದಿನ ಕೆಲಸ ಏನಿತ್ತು ಅದ್ರ ಕಡೆಗೆ ಗಮನ ಹರಿಸಿದ್ವಿ. ನಾವುಗಳೆಲ್ಲ ಸೇರಿಕೊಂಡು ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಏನು ಬೇಕೋ ಅದ್ರ ವ್ಯವಸ್ಥೆ ಮಾಡಿಕೊಟ್ವಿ. ನಮ್ಮ ರೂಮಲ್ಲಿ ನಾವು ಮನೆ ದೇವ್ರ ಫೋಟೋ ಇಟ್ಟು ಅದಕ್ಕೆ ಸಣ್ಣದಾಗಿ ಒಂದು ಪೂಜೆ ಮಾಡಿ ದೀಪ ಹಚ್ಚಿ, ನೆಕ್ಸ್ಟ್ ಪೀಠದ ಮೇಲೆ ಜೋಡಿಸ್ಬೇಕಾಗಿದ್ದಂಥ ತಟ್ಟೆಗಳಿಗೆ ಏನೇನು ಜೋಡಿಸೋದಿತ್ತು ಅದೆಲ್ಲ ವ್ಯವಸ್ಥೆ ಮಾಡಿಟ್ಟು, ಪೂಜೆ ಕಾರ್ಯಕ್ರಮಕ್ಕೆ ಏನು ಬೇಕೋ ಅದನ್ನು ಶಾಸ್ತ್ರಗಳಿಗೆ ಬೇಕಾಗಿದ್ದಂಥ ಪೂಜಾ ಪದಾರ್ಥಗಳನ್ನೆಲ್ಲ ಸೇರಿಸಿ ರೆಡಿ ಮಾಡಿದ್ವಿ. ಅದೆಲ್ಲ ಆಗ್ತಿದ್ದಂಗೆ ಇಲ್ಲಿ ಪುರೋಹಿತರು ಶಾಸ್ತ್ರಗಳನ್ನ ಶುರು ಮಾಡಿದ್ದಾರೆ. ಶ್ರೀಮತಿ ರುಕ್ಮಿಣಿ ಅಮ್ಮ, ಶ್ರೀಮತಿ ನೇತ್ರಾವತಿ ಮತ್ತು ಎಸ್ ಕೆ ಶ್ರೀಧರ್, ಶ್ರೀಮತಿ ಎಸ್ ಸುನಂದ ಮತ್ತು ಶ್ರೀ ಎಸ್ ಕೆ ಗುರುಪ್ರಸಾದ್, ಶ್ರೀಮತಿ ಕೆ ಎಸ್ ರುಕ್ಮಿಣಿ ಮತ್ತು ಎಸ್ ಕೆ ವೆಂಕಟೇಶ್ ಇವರು ಮಾಡುವ ವಿಜ್ಞಾಪನೆಗಳು. ಉಭಯ ಕುಶಲೋಪರಿ ಕೃಷ್ಣ ಪಕ್ಷ ಪಂಚಮಿ ತಿಥಿ ಸೋಮವಾರ, ಶೂಲಯೋಗ ಕೌಲವಕರಣ ಅಂದರೆ 17 ಫೆಬ್ರವರಿ 2025ರಂದು ಬೆಳಗ್ಗೆ ಶುಭ ಲಗ್ನದಲ್ಲಿ ನಮ್ಮ ಜ್ಯೇಷ್ಠ ಪುತ್ರಿಯಾದ ಕೌಶಿಕ ಸಗೋತ್ರೋದ್ಭವಳಾದ ಯದುಶಾಖಾದ್ಯಾಗಿ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಜನಿಸಿದ ಹರಿದ್ರಾ ಕುಂಕುಮ ಶೋಭಿತನಾದ ಸೌಭಾಗ್ಯವತಿ ಎಸ್ ಜಿ ಚೈತ್ರ ಎಂಬ ಕನ್ಯೆಗೆ ಶ್ರೀಮತಿ ಎಸ್ ಕೆ ರಾಜಲಕ್ಷ್ಮಿ ಮತ್ತು ಕೀರ್ತಿಶೇಷರಾದ ಬಿ ಎಸ್ ನಾರಾಯಣಮೂರ್ತಿರವರ ಸುಪುತ್ರ, ಉಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಜನಿಸಿದ ಜಮದಗ್ನಿಗೋತ್ರೋದ್ಭವನಾದ ವೃಕ್ಷಾಕಾಧ್ಯಾಯಿ ಚಿರಂಜೀವಿ ರಾಜಕುಮಾರ ಬಿ ಎನ್ ಶ್ರೀಹರಿ ಎಂಬ ವರನಿಗೆ ಕೊಟ್ಟು ಇವರಿಬ್ಬರ ವಿವಾಹ ಮಹೋತ್ಸವವನ್ನು ಹೀಗೆ ಪುರೋಹಿತರು ಶಾಸ್ತ್ರಬದ್ಧವಾಗಿ ಸಂಪ್ರದಾಯದಿಂದ ನಮ್ಮ ಹಿಂದೂ ಧರ್ಮದಂತೆ ಗಂಡು ಹೆಣ್ಣಿಗೆ ಒಳ್ಳೆ ಮನಸ್ಸಿನಿಂದ ಹರಸಿ ಗಂಡು ಹೆಣ್ಣಿಗೆ ನಿಶ್ಚಿತಾರ್ಥ ಮಾಡಿ ಮದುವೆ ಕಾರ್ಯಕ್ರಮ ಕೂಡ ಸುಗಮವಾಗಿ ನಡೀಲಿ ಅಂತ ಆಶೀರ್ವಾದ ಮಾಡಿ ದೊಡ್ಡವರ ಸಮ್ಮುಖದಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಂತೆ ಎಂಗೇಜ್ಮೆಂಟ್ನ ನಡೆಸ್ಕೊಟ್ರು. ಅದಾದಮೇಲೆ ರಿಂಗ್ ಎಕ್ಸ್ಚೇಂಜ್, ಸೊ ಹಾಗಾಗಿ ರಿಂಗ್ ಎಕ್ಸ್ಚೇಂಜ್ ಇದು ಕೂಡ ಆಯಿತು, ಅದು ದೊಡ್ಡವರ ಸಮ್ಮುಖದಲ್ಲಿ. ಸೊ ಎಲ್ಲರ ಆಶೀರ್ವಾದ ಆ ಕಡೆ ನಮ್ಮ ಹಿಂದೂ ಸಂಪ್ರದಾಯದಂತೆ ಕೂಡ ನಡೀತು, ಈ ಕಡೆ ಫೋಟೋಸ್ಗೆ ಆ್ಯಂಡ್ ವಿಡಿಯೋಸ್ ಕವರೇಜ್ಗೋಸ್ಕರವಾಗಿ ಆ್ಯಂಡ್ ನಮ್ಮ ಒಂದು ಸೆಲೆಬ್ರೇಷನ್ ಖುಷಿಗಾಗಿ ವೆಸ್ಟರ್ನ್ ಸ್ಟೈಲ್ ಕೂಡ ಸೊ ವೆಸ್ಟರ್ನ್ ಸ್ಟೈಲ್ ಟೈಪಲ್ಲೂ ಕೂಡ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ನಡೀತು. ಫಂಕ್ಷನ್ಗೆ ಸೇರಿದಂಥ ಪ್ರತಿಯೊಬ್ಬರು ಫ್ರೆಂಡ್ ಸರ್ಕಲಿಂದ ಹಿಡಿದು ರಿಲೇಟಿವ್ಸಿಂದ ಹಿಡಿದು ದೊಡ್ಡವರು ಎಲ್ಲರೂ ಒಳ್ಳೆ ಮನಸ್ಸಿಂದ ಹರಿಸಿ ಹಾರೈಸಿದ್ದಕ್ಕಾಗಿ ಈ ಫಂಕ್ಷನ್ ತುಂಬ ಚೆನ್ನಾಗಿ ಬಂತು. ತಿಂಡಿ ಊಟದ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿತ್ತು ಅಂತ ಫಂಕ್ಷನಿಗೆ ಸೇರಿದಂಥ ಪ್ರತಿಯೊಬ್ಬರು ಹೇಳಿದ್ರು. ನಾನು ನಿಮಗೆ ಮೊದಲೇ ಹೇಳ್ದಂಗೆ ಈ ಪ್ರೋಗ್ರಾಮ್ ನಡೆದಿದ್ದು ದೊಡ್ಡಬಳ್ಳಾಪುರದಲ್ಲಿ, ಮತ್ತು ನಾವು ಸ್ಟೇ ಆಗಿರೋದು ಬೆಂಗಳೂರಲ್ಲಿ. ಸೊ ಬ್ಯಾಂಗ್ಳೂರ್ ಟು ದೊಡ್ಡಬಳ್ಳಾಪುರ ಈಸ್ ನಾಟ್ ಅ ಸ್ಮಾಲ್ ಡಿಸ್ಟೆನ್ಸ್.
ಮತ್ತು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಒಂದು ಕಾರ್ಯಕ್ರಮ ನಡ್ಸ್ಕೊಂಡು ಬರೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಸೊ ನಮ್ಮ ಕೇಸಲ್ಲಿ ಯಾವುದೇ ಥರ ತೊಂದರೆ ಆಗದಿರೋ, ಪ್ರಾಬ್ಲಮ್ ಇಲ್ದಂಗೆ ಈ ಪ್ರೋಗ್ರಾಮ್ ಆರಾಮಾಗೆ ನಡೀತು. ಮತ್ತು ನಮ್ಮ ಹುಡುಗಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಹುಡುಗಿ ಹೆಸರು ಚೈತ್ರ ಆ್ಯಂಡ್ ಹುಡುಗನ ಹೆಸರು ಶ್ರೀಹರಿ ಅಂತ. ಸೊ ಇನ್ನೊಂದು ವಿಚಾರ ತಿಳಿಸ್ಬೇಕು, ಇದು ಹೊಸ ಸಂಬಂಧ ಏನಲ್ಲ. ಹುಡುಗಿ ತಂದೆಯ ಅಕ್ಕನ ಮಗನೇ ಶ್ರೀಹರಿ. ಸೊ ಹಂಗಂದರೆ ಸೋದರತ್ತೆ ಸಂಬಂಧ. ಸೊ ಸೋದರತ್ತೆ ಮಗನಿಗೆ ತಮ್ಮನ ಮಗಳನ್ನ ಕೊಟ್ಟು ಮದುವೆ ಮಾಡ್ಕೊತಾ ಇರೋದು. ಸೊ ಅಲ್ಲಿಗೆ ಒಬ್ರಿಗೊಬ್ರು ತುಂಬ ಚೆನ್ನಾಗಿ ಗೊತ್ತಿರೋವಂಥ ಫ್ಯಾಮಿಲೀಸ್ ಆ್ಯಂಡ್ ಮತ್ತು ಆ ಫ್ಯಾಮಿಲೀಸ್ ಮಧ್ಯೆ ಅಷ್ಟೇ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಾಂಡಿಂಗ್ ಕೂಡ ಇದೆ. ಸೊ ಹಾಗಾಗಿ ನೀವೆಲ್ಲರೂ ಇವರಿಬ್ಬರಿಗೆ ನೆಕ್ಸ್ಟ್ ಅವರ ಕಂಟಿನ್ಯೂಡ್ ಲೈಫ್ ಚೆನ್ನಾಗಿರಲಿ ಅಂತ ಹೇಳಿ ಮನಸಾರೆ ವಿಶ್ ಮಾಡ್ತೀರಾ ಅಂತ ನನ್ನ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಹುಡುಗಂಗಾಗಲಿ ಹುಡುಗಿಗಾಗಲಿ ಕಸಿನ್ ಸ್ಕ್ವಾಡ್ ತುಂಬ ಚೆನ್ನಾಗಿದೆ. ಸೊ ರಿಂಗ್ ಎಕ್ಸ್ಚೇಂಜ್ ಟೈಮಲ್ಲಿ ಆಗಿರ್ಬೋದು, ಸ್ಟೇಜ್ ಮೇಲೆ ಅವರ ಗ್ರೂಪ್ ಫೋಟೋ ತಗೊಳ್ಬೇಕಾದ್ರೆ ಆಗಿರ್ಬೋದು, ಅಥವಾ ಕೇಕ್ ಕಟ್ಟಿಂಗ್ ಟೈಮಲ್ಲಾಗಲಿ, ಸೊ ಒಬ್ರಿಗೊಬ್ರು ರೇಗಿಸ್ಕೊಂಡು ತುಂಬ ಚೆನ್ನಾಗಿ ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು. ಸೊ ಇದೇ ಖುಷಿನೇ ಥ್ರೂ ಔಟ್ ದ ಲೈಫ್ ಅವ್ರಿಗೆ ಹೀಗೆ ಇರಲಿ ಅಂತ ಹೇಳಿ ನಾನು ಮನಸಾರೆ ವಿಶ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಹೀಗೆ ಅವ್ರ ಕಸಿನ್ಸ್ ಎಲ್ಲ ಪ್ಲ್ಯಾನ್ ಮಾಡಿ, ಸಿಸ್ಟರ್ಸ್ ಅವರು ಪ್ಲ್ಯಾನ್ ಮಾಡಿ ಸರ್ಪ್ರೈಸ್ ಆಗಿ ಕೊಡ್ತಾ ಇರೋವಂಥ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಕೊಟ್ಟಿರೋವಂಥ ಗಿಫ್ಟ್ ಇದು. ಮನೇಲೇ ಇದ್ದು ಅವರಿಗೆ ಅವ್ರು ಏನು ಮಾಡ್ಕೊಂಡಿದ್ದಾರೆ ಅಂತ ಕೂಡ ಗೊತ್ತಿಲ್ಲ, ಅಷ್ಟು ಸರ್ಪ್ರೈಸ್ ಆಗಿ ಇದನ್ನು ಪ್ಲ್ಯಾನ್ ಮಾಡಿ ಗಿಫ್ಟ್ ಹ್ಯಾಂಡ್ ಓವರ್ ಮಾಡಿದ್ದಾರೆ ಆಫ್ಟರ್ ಕೇಕ್ ಕಟ್ಟಿಂಗ್. ಹುಡುಗನ ಅಕ್ಕ ಹುಡುಗಿಗೆ ಹ್ಯಾಂಡ್ ಬ್ಯಾಗ್ ಗಿಫ್ಟ್ ಮಾಡಿದ್ದಾರೆ, ಅದು ಕೂಡ ಅನ್ಎಕ್ಸ್ಪೆಕ್ಟೆಡ್ಲಿ ಡ್ರೆಸ್ ಮ್ಯಾಚಿಂಗ್ ಇದೆ. ಸೊ ಅದನ್ನೇ ಅಲ್ಲಿ ಮಾತಾಡ್ಕೊತಾ ಇದ್ದಾರೆ. ಸೊ ಹೀಗೆ ಕೇಕ್ ಕಟ್ಟಿಂಗ್ ಕೂಡ ತುಂಬ ಚೆನ್ನಾಗಿ ವಿತ್ ಆಲ್ ಲೈವ್ಲಿ ಟೈಮ್ ಎಂಡ್ ಆಯಿತು ಅಂತಲೇ ಹೇಳ್ಬೋದು. ಸೊ ನಾವು ಇದೆಲ್ಲ ಮುಗಿಸ್ಕೊಂಡು ರೆಸಾರ್ಟ್ ಚೆಕ್ಔಟ್ ಮಾಡೋ ಹೊತ್ತಿಗೆ ಈವ್ನಿಂಗ್ 6 o'clock ಆಯಿತು. ಸೊ ಈವ್ನಿಂಗ್ 6 o'clockಗೆ ಹೊರಟ್ವಿ. ಬ್ಯಾಂಗ್ಳೂರು ಟ್ರಾಫಿಕ್ ಜಾಮ್ ಇರೋದ್ರಿಂದ ನಾವು ನೈಟ್ ಮನೆಗೆ ಬಂದು ತಲುಪೋ ಅಷ್ಟರಲ್ಲಿ 10 ಗಂಟೆ ಆಯಿತು. ಸೊ ಹೀಗೆ ಒಂದು ಹೋಲ್ ಡೇ ನಾವು ಎಲ್ಲ ಚೆನ್ನಾಗಿ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಖುಷಿಯಾಗಿ ಬಂದ್ವಿ. ಸೊ ನ್ಯೂಲಿ ಎಂಗೇಜ್ಡ್ ಕಪಲ್ ವೆಡ್ಡಿಂಗ್ ಬಂದು ಫೆಬ್ರವರಿ 16, 17 ಅಂತ ಡೇಟ್ ಫಿಕ್ಸ್ ಆಗಿದೆ. ಸೊ ಇಲ್ಲಿಂದ ಇನ್ನು 3 ತಿಂಗಳು ಬಾಕಿ ಇದೆ. ಸೊ ಈ 3 ತಿಂಗಳ ಒಳಗೆ ಮದುವೆ ಕಾರ್ಯಕ್ರಮಗಳು, ಕೆಲಸ ಕಾರ್ಯಕ್ರಮಗಳು, ವ್ಯವಸ್ಥೆಗಳು ಏನೇನಿದೆಯೋ ಅದೆಲ್ಲ ಆರಾಮಾಗಿ ನಡೀಲಿ ಅಂತ ಹೇಳಿ, ಆ್ಯಂಡ್ ಅವ್ರ ಮದುವೆ ಕೂಡ ಯಾವುದೇ ಥರ ತೊಂದರೆ ಇಲ್ದಿರ ಸುಗಮವಾಗಿ ನಡೀಲಿ ಅಂತ ಎಲ್ಲರೂ ವಿಶ್ ಮಾಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಆಗ್ದಿರಾ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ದಟ್ ನಿಮ್ಮ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ನನಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ತುಂಬಾ ಮೋಟಿವೇಶನ್ ಆಗಿ ಹೆಲ್ಪ್ ಮಾಡುತ್ತೆ. ಸೊ ಐ ಹೋಪ್ ಯು ಆಲ್ ಲೈಕ್ ಮೈ ವಿಡಿಯೋಸ್. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಆ್ಯಂಡ್ ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬೈ, ಟೇಕ್ ಕೇರ್. Wow!